ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ದಾಂಡೇಲಿಗೆ ಹೆಮ್ಮೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ. ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಇದು ನಿಜಕ್ಕೂ ದಾಂಡೇಲಿಗೆ ಹೆಮ್ಮೆ ಮತ್ತು ಗೌರವದ ಪಂದ್ಯಾವಳಿಯಾಗಿದೆ. ಸ್ಥಳೀಯ ಯುವ ಜನತೆ ಹಾಗೂ ಮಕ್ಕಳ ಕ್ರಿಕೆಟ್ ಭವಿಷ್ಯದ ಬೆಳವಣಿಗೆಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹಾಗೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಮತ್ತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಸಂಪರ್ಕದ ಸೇತುವೆಯಾಗಿರುವ ರಾಜೇಶ್ ತಿವಾರಿ ಅವರು ಹೇಳಿದರು. ಅವರು ದಾಂಡೇಲಿ ನಗರದ DFA ಮೈದಾನದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ, ಪ್ರತಿ ವರ್ಷವೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಹಕಾರವನ್ನು ನೀಡುತ್ತಾ ಬಂದಿದ್ದು, ಈ ಬಾರಿಯೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ನಿರ್ದೇಶನ ಮತ್ತು ಸೂಚನೆಯೊಂದಿಗೆ ದ್ವಿತೀಯ ಬಹುಮಾನದ ನಗದು ಮೊತ್ತ 1,11,111 ರೂಪಾಯಿಯನ್ನು ನೀಡಲಾಗಿದೆ. ಜೊತೆಗೆ ಈ ಬಾರಿ ಕಾಗದ ಕಾರ್ಖಾನೆಯ ತಂಡವನ್ನು ಈ ಪಂದ್ಯಾವಳಿಯಲ್ಲಿ ಕಣಕ್ಕಿಳಿಸಲಾಗಿದೆ ಎಂದ ಅವರು, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಾಮಾಜಿಕ, ಸಾರ್ವಜನಿಕ, ಆರೋಗ್ಯ ಕ್ಷೇತ್ರದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರದ ಕಾರ್ಯಚಟುವಟಿಕೆಗಳಿಗೂ ನಿರಂತರ ಸಹಕಾರವನ್ನು ನೀಡುತ್ತಾ ಬಂದಿದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯುತ್ತಿರುವುದನ್ನು ರಾಜೇಶ್ ತಿವಾರಿ ಅವರು ಶ್ಲಾಘಿಸಿದರು. ವಿಶೇಷವಾಗಿ ರಾಜೇಶ್ ತಿವಾರಿ ಅವರು ಅಂತ ಹೇಳಿದ್ರೆ ಸದಾ ಹಸನ್ಮುಖಿ ವ್ಯಕ್ತಿತ್ವದ ವ್ಯಕ್ತಿ. ದಾಂಡೇಲಿಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನೆರವು ಮತ್ತು ನೆರಳು ಎರಡು ಇದ್ದರೆ ಮಾತ್ರ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಬಹುಶಃ ದಾಂಡೇಲಿ ಪ್ರೀಮಿಯರ್ ಲೀಗಿನ ಪ್ರತಿಯೊಂದು ಪಂದ್ಯಾವಳಿಗೂ ವರ್ಷದಿಂದ ವರ್ಷಕ್ಕೆ ನಿಮ್ಮ ಸಹಾಯದ ಪ್ರಮಾಣ ಏರಿಕೆಯಾಗ್ತಾ ಹೋಗ್ತಾ ಇದೆ. ಇದು ದಾಂಡೇಲಿಯ ಜನತೆಗೆ ಮತ್ತು ದಾಂಡೇಲಿಯ ಕ್ರಿಕೆಟ್ಗೆ ನೀವು ಕೊಡ್ತಾ ಇರುವಂಥ, ಕಾಗದ ಕಾರ್ಖಾನೆ ಕೊಡ್ತಾ ಇರುವಂಥ ಕೊಡುಗೆ ಅಂತ ಭಾವಿಸ್ತಾ, ಈ ವರ್ಷ ವಿಶೇಷವಾಗಿ ದ್ವಿತೀಯ ಬಹುಮಾನವನ್ನು ಘೋಷಣೆ ಮಾಡಿರುವುದರ ಜೊತೆಗೆ ಆ ಹಣವನ್ನು ಕೊಡುವುದರ ಜೊತೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಒಂದು ತಂಡವನ್ನು ಕೂಡ ಈ ಬಾರಿ ನೀವು ಈ ಪಂದ್ಯಾವಳಿಗೆ ಸಂಯೋಜನೆ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮತ್ತು ದಾಂಡೇಲಿ ಪ್ರೀಮಿಯರ್ ಲೀಗಿಗೆ ಒಂದು ಸಂಪರ್ಕದ ಸೇತುವೆಯಾಗಿ ರಾಜೇಶ್ ತಿವಾರಿ ಅವರು ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸೇವೆ ಇದೇ ರೀತಿ ನಿರಂತರವಾಗಿ ನಡೆಯಲಿ. ನಿಮ್ಮನ್ನು ನೋಡುವಾಗ ನಿಮಗೆ ಸ್ವಲ್ಪ ಬೇಜಾರು ಆಗ್ತಾ ಇದೆ. ನಾನು ಇನ್ನೂ ಕಾಲೇಜ್ ಡೇ ಹುಡುಗನಾಗಿರ್ತಿದ್ರೆ ಈ ಗ್ರೌಂಡಲ್ಲಿ ಮತ್ತೆ ಆಡ್ತಿದ್ದೆ, ಮತ್ತೆ ಬ್ಯಾಟಿಂಗ್ ಮಾಡ್ತಿದ್ದೆ, ಮತ್ತೆ ಸಿಕ್ಸ್ ಹೊಡಿತಿದ್ದೆ, ನಿಮ್ದು ಲಾಸ್ಟ್ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡ್ತೀನಿ ನಾನು. ಎಲ್ಲರಿಗೂ ವಯಸ್ಸಂತೂ ಬರಲೇಬೇಕು, ಎಲ್ಲರಿಗೂ ವಯಸ್ಸು ಬಂದೇ ಬರ್ತೈತಿ. ನಾನು ನನ್ನ ವಯಸ್ಸಿದ್ದಾಗ ನಾನು ಕಾಲೇಜಲ್ಲಿ ಭಾಳಷ್ಟು ಕ್ರಿಕೆಟ್ ಆಡಿದ್ದೀನಿ, ಸ್ಟೇಟ್ ಲೆವೆಲ್ ಮಟ್ಟ ಕ್ರಿಕೆಟ್ ಆಡಿದ್ದೀವಿ ನಾವು. ಈಗ ನೋಡಿದ ಮೇಲೆ ನಮಗೂ ಅದು ಹಳೇ ಕಾಲ ನೆನಪು ಬರ್ತೈತಿ. ಆದರೂ ಎಲ್ಲರಿಗೂ ಒಂದು ಸಮಯ ರಿಟೈರ್ಮೆಂಟ್ ತೊಗೊಳ್ಬೇಕಾಗ್ತೈತೆ ಅಂತ ನನಗೆ ಅನಿಸ್ತೈತಿ. ಸೊ ನಾವು ಈಗ ಗ್ರೌಂಡಿಂದ ಹೊರಗೆ ಬಂದಿದ್ದೀವಿ, ಗ್ರೌಂಡ್ ಹೊರಗಿಂದ ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು, ನಮ್ಮ ಕಾಗದ ಕಾರ್ಖಾನೆ ದಾಂಡೇಲಿಯ ಜೀವನಾಡಿ ಅಂತ ಎಲ್ಲರೂ ಹೇಳ್ತಾರೆ ಮತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ದಾಂಡೇಲಿಯಲ್ಲಿ ಯಾವುದೂ ಕಾರ್ಯಕ್ರಮ, ಯಾವುದೂ ಸ್ಪೋರ್ಟ್ಸು ಆಗಿದ್ರೆ ಇದು ನಮ್ಮದು ಒಂದು ಕರ್ತವ್ಯ ಇದೆ. ಅವರಿಗೆ ನಾವು ಬೆಂಬಲಿಸಬೇಕು ಮತ್ತು ಅವರಿಗೆ ಸಪೋರ್ಟ್ ಮಾಡಬೇಕಂತ ನಮ್ಮ ಮ್ಯಾನೇಜ್ಮೆಂಟ್ ಶ್ರೀ ರಾಜೇಂದ್ರ ಜೈನ್ ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಸ್ಪೋರ್ಟ್ಸಿಗೆ ಎಲ್ಲ ಕಾಲೇಜ್, ತಾಲೂಕಾ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ದಾಂಡೇಲಿ ಪ್ರೀಮಿಯರ್ ಲೀಗ್ ದಾಂಡೇಲಿಗೆ ಒಂದು ಭಾಳ ಹೆಸರು ಗಳಿದಂಥ ಒಂದು ಲೀಗ್ ಇದೆ, ಕ್ರಿಕೆಟ್ ಪಂದ್ಯಾವಳಿ ಇದೆ. ಈ ಕ್ರಿಕೆಟ್ ಪಂದ್ಯಾವಳಿಗೆ ನಾವು ನಮ್ಮ ಕಡೆಯಿಂದ ಪ್ರತಿ ವರ್ಷ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷನೂ ಮಾಡಿದ್ದೀವಿ, ಹಿಂದಿನ ವರ್ಷನೂ ಮಾಡಿದ್ದೀವಿ. ಈ ವರ್ಷ ದ್ವಿತೀಯ ಬಹುಮಾನವನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಈ ವರ್ಷ ನಮ್ಮದು ಮ್ಯಾನೇಜ್ಮೆಂಟು ಒಂದು ಟೀಮ್ ಕೊಡಲಿಕ್ಕೆ ಮುಂದೆ ಬಂದಿದೆ. ಅದಕ್ಕೆ ನಮ್ಮದು ಮ್ಯಾನೇಜ್ಮೆಂಟಿಗೂ ನಾನು ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ನಮ್ಮ ವೆಸ್ಟ್ ಕೋಸ್ಟ್ ಟೀಮ್ ಅಂದರೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಕೆಟ್ ಆಡಬೇಕಂತ ನಮ್ಮದು ಒಂದು ಉದ್ದೇಶ. ಮತ್ತು ಎಲ್ಲರೂ ಎಲ್ಲ ನಮ್ಮ ಪ್ಲೇಯರ್ ಈ ಟೂರ್ನಮೆಂಟ್ ಆಡಿದ್ದಾರೆ, ಬಟ್ ಬೇರೆ ಬೇರೆ ಟೀಮ್ದಾಗ ಆಡಿದ್ದಾರೆ. ಈಗ ಎಲ್ಲರೂ ಕೂಡಿ ಒಂದೇ ಕಡೆ ಬಂದು ಆಡ್ತಾ ಇದ್ದಾರೆ. ಇದು ಮೊದಲನೇ ವರ್ಷ. ಕೆಲವು ತ್ರುಟಿಗಳು ನಮ್ಮ ಟೀಮಿಂದ ಆಗಿ ಬರ್ಬೋದು, ಆದರೂ ನಮ್ಮ ಟೀಮ್ ಒಂದು ಚೆನ್ನಾಗಿ ಟೀಮ್ ಇದೆ. ಮತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಸದಾ ಇಂಥ ಟೂರ್ನಮೆಂಟಿಗೆ, ಸ್ಪೋರ್ಟ್ಸಿಗೆ
ನಾವು ಬೆಂಬಲಿಸ್ತೇವೆ, ಅವ್ರ ಜೊತೆಗೆ ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಕ್ರಿಕೆಟ್ನ ಅನುಭವವನ್ನೆಲ್ಲ ನಿಮ್ಮ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ತಂಡಕ್ಕೆ ದಾರಿ ಎರೆದು ಕೊಡ್ತಾ ಇದ್ದೀರಿ. ನಿಮ್ಮ ನೇತೃತ್ವದಲ್ಲಿ ಆ ತಂಡ ಈ ಬಾರಿ ಬಹುಮಾನಕ್ಕೆ ಪ್ರಶಸ್ತಿಯನ್ನು ಪಡೆಯುವಂತಹ ಸೌಭಾಗ್ಯ ತಂಡಕ್ಕೆ ಬರಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಿಜಕ್ಕೂ ದಾಂಡೇಲಿ ಮಾತ್ರ ಅಲ್ಲ, ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಊರಿಗೆ ಒಂದು ಜೀವನಾಡಿ. ಇಂತಹ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೆರವನ್ನು ಸಹಕಾರವನ್ನು ನೀಡ್ತಾ ಇದೆ. ನೆರವಿನ ಜೊತೆಗೆ ನೆರಳನ್ನು ನೀಡುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಡಳಿತ ಮಂಡಳಿಗೆ, ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ, ಸಾರ್ವಜನಿಕ ಸಂಪರ್ಕ ವಿಭಾಗದ ಶ್ರೀ ರಾಜೇಶ್ ತಿವಾರಿ ಅವರಿಗೆ, ಶ್ರೀ ರಾಘವೇಂದ್ರ ಜೆಆರ್ ಅವರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ವಿಶೇಷವಾಗಿ ಅನಂತ ವಂದನೆಗಳೊಂದಿಗೆ ನಿಮ್ಮ ತಂಡಕ್ಕೆ ಶುಭವನ್ನು ಆಶಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಧನ್ಯವಾದಗಳು. ಧನ್ಯವಾದ.